ಈ ಹೊತ್ತಿನ ರಾಜ್ ನ್ಯೂಸ್ನ ಮೊದಲ ಸ್ಟೋರಿ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಈಗ ಅಶ್ಲೀಲ ಕಮೆಂಟ್ ಕಾಟ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹೋದಲ್ಲಿ ಬಂದಲ್ಲಿ ಅವರು ಅಪ್ಲೋಡ್ ಮಾಡುವಂತಹ ಫೋಟೋ ವಿಡಿಯೋಗಳಿಗೆ ಕಮೆಂಟ್ ಕೆಟ್ಟದಾಗ ಆಗ್ತಾ ಇದ್ದಾರೆ. ಈಗ ಅದು ಮತ್ತೆ ಮುಂದುವರಿತಾ ಇದೆ. ಯಾವುದೋ ಜಲಗಾರ ಯೂನಿವರ್ಸಿಟಿ ಅನ್ನೋ ಹೆಸರಿನ ಅಕೌಂಟ್ ಅಂತೆ, ಅದರಿಂದ ಕಿರುಕುಳ. ಈ ಕಿರುಕುಳದ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾವುದೋ ಮೂವಿಗೆ ಹೋಗಿದ್ರಂತೆ, ಆ ಮೂವಿಗೆ ಹೋದ ವಿಡಿಯೋನ ಹಾಕಿ ಕೆಟ್ಟದಾಗಿ ಅದಕ್ಕೆ ಕ್ಯಾಪ್ಷನ್ ಹಾಕಿದ್ದಾರೆ. ಏನಂತ, ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ ಅಂತ ನಿಂದನೆ ಮಾಡಿದ್ದಾರೆ. ವೈಯಕ್ತಿಕ ಬದುಕನ್ನ ಗುರಿಯಾಗಿಸಿಕೊಂಡು ಕಿಡಿಗೇಡಿಗಳು ಈ ರೀತಿಯಾಗಿ ಟ್ರಾಲ್ ಮಾಡಿದ್ದಾರೆ. ಸೈಬರ್ ಕ್ರಿಮಿಗಳ ವಿರುದ್ಧ ಈಗ ಕ್ರಮಕ್ಕೆ ಒತ್ತಾಯಿಸ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಅತಿಯಾದಂತಹ ವರ್ತನೆ ಇದು. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಯಾರೇ ಆದ್ರೂ ಈ ಕೆಟ್ಟ ಹೊಲಸು ಪದಗಳನ್ನ ಬಳಸ್ಕೊಂಡು ಯಾವುದೋ ಒಂದು ವಿಡಿಯೋಗೆ, ಯಾವುದೋ ಒಂದು ಫೋಟೋಗೆ ಈ ರೀತಿಯಾಗಿ ನೋಡಿ, ಇವರೇ ನೋಡಿ ಕ್ರಿಮಿನಲ್ ದರ್ಶನ್ ಹೆಂಡತಿ, ಅದನ್ನು ಓದಕ್ಕೂ ಆಗೋದಿಲ್ಲ. ಅದಕ್ಕೆ ಮಧ್ಯದಲ್ಲಿ ಅದನ್ನ ಬ್ಲರ್ ಮಾಡಿದ್ದು ನೋಡಿ. ಅವಳ ಬಾಯ್ ಫ್ರೆಂಡು, ಗಂಡ ಜೈಲಿನಲ್ಲಿ, ಇವಳು ರ್ಯಾಪಿಡ್ ಡ್ರೈವರು, ಹೀಗೆ ಏನೇನೋ ಕೆಟ್ಟದಾಗಿ ಒಂದು ವಿಭಿನ್ನವಾಗಿ ಅದೊಂಥರ ಅಶ್ಲೀಲ ಪದಗಳನ್ನು ಬಳಸಿ ಪೋಸ್ಟ್ ಮಾಡೋದ್ರಿಂದ ಏನು ಸಿಗುತ್ತೆ ಅವ್ರಿಗೆ ಅಂತ ಗೊತ್ತಿಲ್ಲ. ಅದೊಂಥರ ವಿಕೃತ ಖುಷಿ ಪಡ್ತಾರೆ ಅವರೆಲ್ಲ. ಒಂಥರ ಸೈಕೋ ಅವರು, ಮಾನಸಿಕ ಸೀಮಿತ ಸರಿ ಇಲ್ಲ ಅವ್ರದ್ದು. ಅತಿಯಾದಂತಹ ವರ್ತನೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದ್ ಕಡೆ ರಮ್ಯಾ ಅವರ ಪೋಸ್ಟ್ ಹಾಕುವುದು, ಮತ್ತೊಂದು ಕಡೆ ಇನ್ಯಾರ್ದೋ ಸೆಲೆಬ್ರಿಟಿಗಳ ಫೋಟೋಸ್ಗಳ ಕಮೆಂಟ್ಗಳನ್ನು ಓಪನ್ ಮಾಡಿದ್ರೆ ಬರೀ ಇಂಥವೇ ಇರ್ತವೆ. ಯಾವುದೋ ಜಲಗಾರ ಯೂನಿವರ್ಸಿಟಿ ಅನ್ನುವಂಥ ಪೇಜ್ ಅದು ನೋಡಿ. ಅದ್ರ ಕೆಳಗಡೆ ಏನೋ ಬೇರೆ ಹೆಸರು ಕೂಡ ಇದೆ, ಪ್ರಣವ್ ಅಂತೇನೋ ಹೆಸರಿತ್ತಲ್ಲಿ ನೋಡಿ. ಇದೇ ವಿಡಿಯೋ ಯಾವುದೋ ಸಿನಿಮಾಗೆ ಹೋಗಿದ್ದಂತೆ, ಆ ಸಿನಿಮಾ ಹೋಗಿದ್ದ ವಿಚಾರ ಸಂಬಂಧ ಅಲ್ಲಿ ಹೊರಗಡೆಯಿಂದ ಬರ್ತಾ ಇರಬೇಕಾದ್ರೆ ಈ ವಿಡಿಯೋವನ್ನ ಹಾಕಿ ಕೆಟ್ಟದಾಗಿ ಕ್ಯಾಪ್ಷನ್ ಬರೆದಿದ್ದಾರೆ. ಅದಕ್ಕೆ ಇಂಥ ಅತಿಯಾದ ವರ್ತನೆ ತೋರಿರುವಂತ ಈ ಪೋಸ್ಟ್ ಹಾಕಿದನಲ್ಲ, ಅವನನ್ನು ಒತ್ತು ಒಳಗಾಕ್ಬೇಕು. ಪ್ರಣವ್ ಚೇತು ಅನ್ನುವಂಥ ಹೆಸರನ್ನು ಹಾಕಿದ್ದಾರೆ ನೋಡಿ, ಒರಿಜಿನಲ್ ನೇಮ್ ಜಲಗಾರ ಯೂನಿವರ್ಸಿಟಿ ಅಟ್ ಪ್ರಣವ್ ಚೇ 3TU ಅಂತೇನೋ ಬರೆದಿದ್ದಾರೆ ನೋಡಿ. ಹೀಗೆಲ್ಲ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ವಿಜಯ್ ಅವ್ರಿಗೆ ಹೇಳಿ ಕಂಪ್ಲೇಂಟ್ ಕೊಡ್ಬೇಡ ಅಂತ ಬರೆದಿದ್ದಾನೆ. ಈ ರೀತಿಯ ಹೊಲಸು ಪದಗಳನ್ನು ಬಳಸಿ ಕೆಟ್ಟದಾಗಿ ಕಮೆಂಟ್ ಹಾಕಿ ಇನ್ನೊಬ್ಬರನ್ನ ನಿಂದಿಸೋದ್ರಿಂದ ಅದೇನು ಮಜಾ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ. ಅದೇ ಹೇಳ್ತಿದ್ನಲ್ಲ, ವಿಕೃತ ಖುಷಿ ಪಡ್ತಾರೆ ಅವರು. ಅಂಥವ್ರು ಸಮಾಜಕ್ಕೆ ಮಾರಕ, ಹುಚ್ಚರು ಅವರು. ಅವ್ರನ್ನ ಹಿಡ್ಕೊಂಡ್ಬಂದು ಫಸ್ಟ್ ಅರೆಸ್ಟ್ ಮಾಡಿ ಒದ್ದು ಒಳಗಾಕಬೇಕು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಫೋನ್ ಸಂಪರ್ಕದಲ್ಲಿ. ಅಜಯ್, ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಈ ರೀತಿಯಾದಂತಹ ವರ್ತನೆಗಳು. ವಿಜಯಲಕ್ಷ್ಮಿ ಅವರ ಯಾವುದೋ ಒಂದು ಪೋಸ್ಟ್ಗೆ, ಫೋಟೋಗೆ ಈ ರೀತಿಯಾದಂಥ ಕ್ಯಾಪ್ಷನ್ ಹಾಕೋದು ಅನ್ನೋದಾದ್ರೆ, ಈಗ ಕಂಪ್ಲೇಂಟ್ ಆಗಿದೆ, ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಡೀಟೇಲ್ಸ್ ಗೊತ್ತಾಗಿದೆಯಾ? ಖಂಡಿತ. ಯಾಕಂದ್ರೆ ಈ ಹಿಂದೆ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಇದೇ ರೀತಿಯಾದಂತ ಟ್ರೋಲ್ಗಳಲ್ಲಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದು, ಕೆಟ್ಟ ಕಾಮೆಂಟ್ ಗಳನ್ನ ಹಾಕೋದು ನಿರಂತರವಾಗಿ ಆಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಖುದ್ದು ನಗರ ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಅಲ್ಲಿಯೂ ಕೂಡ ಸಾಕಷ್ಟು ಕೆಲವೊಂದಷ್ಟು ಈ ಪೇಜ್ಗಳೇನಿದೆ, ಆ ಟ್ರೋಲ್ ಪೇಜ್ಗಳನ್ನ ಜೊತೆಗೆ ಅವರು ಮಾಡಿದಂತ ಕೆಟ್ಟ ಮೆಸೇಜ್ಗಳು ಏನಿದಾವೆ, ಆ ಕಾಮೆಂಟ್ ಗಳನ್ನ ಸಾಕ್ಷಿ ಸಮೇತವಾಗಿ ದೂರನ್ನ ಕೂಡ ಕೊಟ್ಟಿದ್ರು. CCBI ಸೈಬರ್ ಕ್ರೈಮ್ ಅಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅವರಿಗೆ ಬುದ್ಧಿವಾದ ಹೇಳುವಂತ ಕೆಲಸಗಳು ಕೂಡ ಒಂದ್ ಕಡೆ ಆಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ ಇದೇ ರೀತಿಯಾದಂತ ಚಾಳಿಯನ್ನ ಈ ಒಂದು ಕೆಲವೊಂದಷ್ಟು ಕಿಡಿಗೇಡಿಗಳು ಮುಂದುವರಿಸ್ತಾ ಇದ್ರೆ. ಅದ್ರಲ್ಲೂ ಕೂಡ ಒಂದು ಖಾತೆ ಇದೆ, ಅಂದ್ರೆ ಜಲಗಾರ ಯೂನಿವರ್ಸಿಟಿ ಅಂತ ಹೇಳಿ ಒಂದು ಖಾತೆಯನ್ನ ಮಾಡ್ಕೊಂಡು ಅದರಲ್ಲಿ ಈ ವಿಜಯಲಕ್ಷ್ಮಿ ಎಲ್ಲಾದ್ರೂ ಓದಂತ ಸಂದರ್ಭದಲ್ಲಿ ಅವ್ರದ ಒಂದು ವಿಡಿಯೋವನ್ನ ಎತ್ಕೊಳ್ಳುವಂಥದ್ದು, ಜೊತೆಗೆ ಅವರ ಪಕ್ಕದಲ್ಲಿ ಇರುವಂತ ವ್ಯಕ್ತಿಗಳಿಗೆ ಕಂಪೇರ್ ಮಾಡ್ಬಿಟ್ಟು ಸಂಬಂಧ ಕಟ್ಟಿ ಈ ರೀತಿಯಾಗಿ ಅಶ್ಲೀಲವಾಗಿ ಪದಗಳನ್ನ ಬೆಳೆಸ್ಕೊಂಡು ಆ ಒಂದು ಪೋಸ್ಟ್ ಮಾಡುವಂತ ಕೆಲಸವನ್ನ ಕೆಲವೊಂದಷ್ಟು ಕಿಡಿಗೇಡಿಗಳು ಮಾಡ್ತಾ ಇದ್ರು. ಯಾಕಂದ್ರೆ ಹಿಂದೆ ಕೂಡ ಇದೇ ರೀತಿಯಾದಂತ ಕಾಟವನ್ನ ಕೊಟ್ಟಂತ ಸಂದರ್ಭದಲ್ಲಿ ದೂರನ್ನ ದಾಖಲಿಸಿದ್ರು. ಈಗ ಮತ್ತೆ ಈ ರೀತಿಯಾದಂತ ಕಾಟ ಮತ್ತೆ ಶುರುವಾಗಿದೆ. ಹೀಗಾಗಿ ಅಲ್ಲಿ ಕೆಲವೊಂದಷ್ಟು ಕಾಮೆಂಟ್ಸ್ ಗಳನ್ನ ನೋಡೋದಾದ್ರೆ, ಅಲ್ಲಿ ಗಂಡ ಜೈಲಿನಲ್ಲಿ ಇದ್ದಾನೆ, ಈಕೆ ಆರಾಮಾಗಿ ಓಡಾಡ್ತಾ ಇದ್ದಾಳೆ, ಜೊತೆಗೆ ಈಕೆ ಬಂದು ಕ್ರಿಮಿನಲ್ ದರ್ಶನ್ ಅವರ ಹೆಂಡತಿ, ಹೀಗೆ ಹಲವು ರೀತಿಯಾದಂತ ಕಾಮೆಂಟ್ ಗಳನ್ನ ಅವ್ರಿಗೆ ಮನಸ್ಸಿಗೆ ಬೇಜಾರು ತರುವಂತದ್ದು, ಜೊತೆಗೆ ಮಾನಸಿಕವಾಗಿ ಒಂದು ದೌರ್ಜನ್ಯ ಎಸಗುವಂತ ಕೆಲಸವನ್ನು ಕೂಡ ಇಲ್ಲಿ ಕೆಲವೊಂದಷ್ಟು ನಕಲಿ ಅಕೌಂಟ್ ಗಳನ್ನ ತೆಗೆದು ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಹೇಳಿ ಇದೀಗ ವಿಜಯಲಕ್ಷ್ಮಿ ಅವರು ಮತ್ತೆ ಪೊಲೀಸರ ಮುಂದೆ ಸಾಕಷ್ಟು ಮನವಿಯನ್ನ ಮಾಡಿದ್ರೆ. ಅಂದ್ರೆ ಅಶ್ಲೀಲ ಕಾಮೆಂಟ್ಗಳ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬೇಕು ಸೈಬರ್ ಪೊಲೀಸ್ನವರು. ಜೊತೆಗೆ ಮಾನಹಾನಿಕರವಾಗಿ ಪೋಸ್ಟ್ ಗಳನ್ನ ಹಾಕೋದಕ್ಕೆ, ಅದನ್ನ
ಕಡಿವಾಣ ಹಾಕೋದಕ್ಕೆ ಪೊಲೀಸರು ಮುಂದಾಗಬೇಕು. ಜೊತೆಗೆ ಸೈಬರ್ ಕಿರುಕುಳಕ್ಕೆ ಬ್ರೇಕ್ ಹಾಕುವಂತೆ ಪೊಲೀಸರಿಗೆ ವಿಜಯಲಕ್ಷ್ಮಿ ಅವರು ಮನವಿಯನ್ನ ಮಾಡಿದ್ರೆ, ಅದ್ರ ಜೊತೆಗೆ ನಕಲಿ ಖಾತೆಗಳನ್ನ ಪತ್ತೆ ಹಚ್ಚಬೇಕು. ಅದರಲ್ಲೂ ಕೂಡ ಕೆಲವೊಂದಷ್ಟು ನಕಲಿ ಖಾತೆಗಳನ್ನ ಈಗಾಗಲೇ ವಿಜಯಲಕ್ಷ್ಮಿ ಅವರೇ ಒಂದು ಡೀಟೇಲ್ ಸಮೇತವಾಗಿ ಒಂದು ಲಿಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸೈಬರ್ ಅಪರಾಧಿಗಳ ವಿರುದ್ಧವಾಗಿ ಈ ರೀತಿಯಾದಂತ ಸುಮ್ಮನೆ ಬಿಟ್ರೆ ಆಗೋದಿಲ್ಲ, ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಅಶ್ಲೀಲವಾಗಿ ಕಮೆಂಟ್ ಹಾಕುವಂತ ಐಡಿಗಳನ್ನ ಪತ್ತೆ ಮಾಡಬೇಕು. ಆ ವ್ಯಕ್ತಿಗಳು ಯಾರು, ಅವ್ರು ಯಾವ ಈ ಎಷ್ಟು ಸೈಬರ್ ಅಂದ್ರೆ ಖಾತೆಗಳನ್ನ ತೆಗೆದಿದ್ವು, ಆ ಖಾತೆಗಳಲ್ಲಿ ಯಾವ ಐಡಿಯನ್ನ ಹೆಸರನ್ನ ಕೊಟ್ಟಿದ್ವು, ಜೊತೆಗೆ ಆ ವ್ಯಕ್ತಿ ಎಲ್ಲ ಪತ್ತೆಯನ್ನ ಮಾಡ್ಬೇಕಾಗುತ್ತೆ ಪೊಲೀಸ್ನವರು. ಹೀಗಾಗಿ ಆ ಪೊಲೀಸರಿಗೆ ಮನವಿ ಮಾಡುವಂತ ಕೆಲಸವನ್ನು ವಿಜಯಲಕ್ಷ್ಮಿ ಅವರು ಕೂಡ ಮಾಡಿದ್ದಾರೆ. ಒಂದ್ ಕಡೆ ಸೈಬರ್ ಪೊಲೀಸರು ಕೂಡ ಒಂದು ಕಂಪ್ಲೇಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಐಡಿಗಳನ್ನ ಅಂದ್ರೆ ಫೇಕ್ ಐಡಿಗಳು ಯಾರ ಹೆಸರಲ್ಲಿದೆ, ಜೊತೆಗೆ ಐಡಿ ನಂಬರ್ ಯಾವುದು, ಎಲ್ಲಿಂದ ಈ ಒಂದು ಮೆಸೇಜ್ ಗಳನ್ನ ಮಾಡ್ತಾ ಇದ್ದಾರೆ, ಆ ವ್ಯಕ್ತಿಗಳು ಯಾರು ಅನ್ನೋದನ್ನ ಪತ್ತೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಸದ್ಯ ಸಾಕಷ್ಟು ಕಂಪ್ಲೇಂಟ್ ಈ ಹಿಂದೆ ಕೂಡ ಬಂದಿತ್ತು. ಜೊತೆಗೆ ಒಂದು ಹಿಂದೆ ಕೂಡ ರಮ್ಯರು ಕೂಡ ಕಂಪ್ಲೇಂಟ್ ಅನ್ನ ಒಟ್ಟು 40ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನ ಒಂದು ಅಕೌಂಟ್ಸ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಒಟ್ಟು 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿಗೆ ಇದು 2ನೇ ಬಾರಿ ಈ ರೀತಿಯಾದಂತ ನಕಲಿ ಖಾತೆಗಳಿಂದ ಅಶ್ಲೀಲ ಕಾಮೆಂಟ್ಗಳು ಬರ್ತಿರೋದ್ರಿಂದ ಪೊಲೀಸರು ಈಗಾಗಲೇ ಕೆಲವೊಂದಷ್ಟು ಮಾಹಿತಿನ ಪಡ್ಕೊಂಡಿದ್ರೆ, ವಿಜಯಲಕ್ಷ್ಮಿಯಿಂದ ಕೆಲವೊಂದಷ್ಟು ಡೀಟೇಲ್ಸ್ ಅನ್ನ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ನಕಲಿ ಖಾತೆಗಳು ಯಾವ್ದಿದೆ ಅದನ್ನ ವಿರುದ್ಧವಾಗಿ ಇದೀಗ ತನಿಖೆ ಮಾಡೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.